ಹೆಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಬಂದು ಟಾಪ್ 10 GK ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಆ್ಯಂಡ್ ಆಲ್ಸೋ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಸಹ ಇದರಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ನಾವು 180 ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಸೊ ಇವತ್ತಿನ 10 ಪ್ರಶ್ನೆಗಳಲ್ಲಿ 181ನೇ ಪ್ರಶ್ನೆ, ಮೊದಲ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಬಂಡಾಯ ಚಳವಳಿ ಯಾವುದಕ್ಕೆ ಸಂಬಂಧಿಸಿದೆ? ಮೊದಲ ಪ್ರಶ್ನೆ, ಬಂಡಾಯ ಚಳವಳಿ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ನೋಡೋಣ. ಸಾಹಿತ್ಯ. ಬಂಡಾಯ ಚಳವಳಿ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾಗಿರುತ್ತೆ. ನೆಕ್ಸ್ಟ್ ಬಂದರೆ 182ನೇ ಪ್ರಶ್ನೆ, ಯಾವ ಸಾಗರವು ಏಷ್ಯಾ ಮತ್ತು ಅಮೆರಿಕಾದ ತೀರಗಳನ್ನು ಮುಟ್ಟುತ್ತದೆ? ಯಾವ ಸಾಗರವು ಏಷ್ಯಾ ಮತ್ತು ಅಮೆರಿಕಾದ ತೀರಗಳನ್ನು ಮುಟ್ಟುತ್ತದೆ? ಉತ್ತರ ನೋಡೋಣ. ಪೆಸಿಫಿಕ್ ಮಹಾಸಾಗರ. ಪೆಸಿಫಿಕ್ ಮಹಾಸಾಗರ. ಪೆಸಿಫಿಕ್ ಮಹಾಸಾಗರವು ಏಷ್ಯಾ ಮತ್ತು ಅಮೆರಿಕಾದ ತೀರಗಳನ್ನು ಮುಟ್ಟುತ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದರೆ ಮುಂದಿನ ಪ್ರಶ್ನೆ, 183ನೇ ಪ್ರಶ್ನೆ, ಕಿತ್ತೂರು ರಾಣಿ ಚೆನ್ನಮ್ಮಳ ಪತಿಯ ಹೆಸರೇನು? ಕಿತ್ತೂರು ರಾಣಿ ಚೆನ್ನಮ್ಮಳ ಪತಿಯ ಹೆಸರೇನು? ಉತ್ತರ ನೋಡೋಣ. ಮಲ್ಲಸರ್ಜಾ. ಕಿತ್ತೂರು ರಾಣಿ ಚೆನ್ನಮ್ಮಳ ಪತಿಯ ಹೆಸರು ಮಲ್ಲಸರ್ಜಾ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಮುಂದಿನ ಪ್ರಶ್ನೆ 184ನೇ ಪ್ರಶ್ನೆ, ಜಗತ್ತಿನ ಅತ್ಯಂತ ವಿಶಾಲವಾದ ದ್ವೀಪ ಯಾವುದು? ಜಗತ್ತಿನ ಅತ್ಯಂತ ವಿಶಾಲವಾದ ದ್ವೀಪ ಯಾವುದು? ಉತ್ತರ ಇಂಡೋನೇಷ್ಯಾ. ಉತ್ತರ ಇಂಡೋನೇಷ್ಯಾ. ಜಗತ್ತಿನ ಅತ್ಯಂತ ವಿಶಾಲವಾದ ದ್ವೀಪ ಇಂಡೋನೇಷ್ಯಾ ಆಗಿರುತ್ತೆ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡಿ, 185ನೇ ಪ್ರಶ್ನೆ, ಫ್ಯಾದಮ್ ಎಂದರೆ? ಫ್ಯಾದಮ್ ಎಂದರೆ ಅದರ ಅರ್ಥವನ್ನು ಹೇಳುವಂಥದ್ದು. ಉತ್ತರ ನೋಡೋಣ. ಸಾಗರ ನೀರಿನ ಆಳವನ್ನು ತಿಳಿಯಲು ಬಳಸುವಂತಹ ಅಳತೆಯ ಮಾನ. ಅದು ಮನ ಆಗಿದೆ, ಮಾನ ಆಗಬೇಕು ಅಥವಾ ಮಾಪಕ ಅಂತ ಹೇಳ್ತೀವಿ. ಫ್ಯಾದಮ್ ಎಂದರೆ ಸಾಗರ ನೀರಿನ ಆಳವನ್ನು ತಿಳಿಯಲು ಬಳಸುವ ಅಳತೆಯ ಮಾನ ಆಗಿರುತ್ತೆ ಅಥವಾ ಮಾಪಕ ಆಗಿರುತ್ತೆ ಅಥವಾ ಮಾನಕ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬನ್ನಿ ಹಾಗಿದ್ರೆ ಮುಂದಿನ 186ನೇ ಪ್ರಶ್ನೆ, ಅಯೋ ಇದು ಯಾವ ಗ್ರಹದ ಉಪಗ್ರಹ ಆಗಿರುತ್ತೆ? ಅಯೋ ಅಂತಕ್ಕಂಥದ್ದು ಇದು ಯಾವ ಗ್ರಹದ ಉಪಗ್ರಹ ಆಗಿರುತ್ತೆ? ಯಾರಾದರೂ ಹೊಸಬ್ರು ಇದೇ ಮೊದಲ ಬಾರಿಗೆ ನಮ್ಮ ಕ್ಲಾಸನ್ನು ನೋಡ್ತಾ ಇದ್ದರೆ ಸೊ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾವು ಹಾಕುವಂತಹ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವು ಮೊದಲೇ ನಮ್ಮೆಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಬಹುದು. ಹಾಗಿದ್ರೆ ಉತ್ತರ ನೋಡೋಣ. ಗುರುಗ್ರಹ. ಗುರುಗ್ರಹ ಅಂತಕ್ಕಂಥದ್ದು ಅಯೋ ಇದು ಗುರುಗ್ರಹದ ಉಪಗ್ರಹ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಬಂದರೆ ಮುಂದಿನ ಪ್ರಶ್ನೆ 187ನೇ ಪ್ರಶ್ನೆ, ಪೂರ್ವ ಕರಾವಳಿಯನ್ನು ಯಾವ ತೀರ ಎಂದು ಕರೆಯುತ್ತಾರೆ? ಪೂರ್ವ ಕರಾವಳಿಯನ್ನು ಯಾವ ತೀರ ಎಂದು ಕರೆಯುತ್ತಾರೆ ಅಥವಾ ಯಾವ ತೀರ ಎನ್ನುವರು ಅಂತ. ಏನಂತ ಕರೀತಾರೆ ಅಂದರೆ ಕೋರಮಂಡಲ. ಪೂರ್ವದ ಕರಾವಳಿಯನ್ನು ಕೋರಮಂಡಲ ತೀರ ಎಂದು ಕರೆಯುತ್ತಾರೆ. ಸರಿ, ನೆಕ್ಸ್ಟ್ ಬನ್ನಿ ಮುಂದಿನ ಪ್ರಶ್ನೆ 188ನೇ ಪ್ರಶ್ನೆ, ಮರ್ರೆ ನದಿ ಯಾವ ಖಂಡದಲ್ಲಿದೆ? ಮರ್ರೆ ನದಿ ಯಾವ ಖಂಡದಲ್ಲಿದೆ? ಉತ್ತರ ನೋಡೋಣ. ಇದು ಆಸ್ಟ್ರೇಲಿಯಾ. ಯಾವುದು? ಆಸ್ಟ್ರೇಲಿಯಾ. ಮರ್ರೆ ನದಿಯು ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರುತ್ತೆ ಅಂತಕ್ಕಂಥದ್ದನ್ನು ಗಮನಿಸ್ಕೊಳ್ತೀವಿ. ನೆಕ್ಸ್ಟ್ ಬಂದರೆ 189ನೇ ಪ್ರಶ್ನೆ, ಅಂಟಾರ್ಟಿಕಕ್ಕೆ ಹತ್ತಿರವಿರುವ ದೇಶ ಯಾವುದು? ಅಂಟಾರ್ಟಿಕಕ್ಕೆ ಹತ್ತಿರ ಇರುವಂತಹ ದೇಶ ಯಾವುದು?
ಎಸ್ ಆಗಿದ್ದರೆ ಉತ್ತರ ಚೀಲಿ ಅಂತಕ್ಕಂಥದ್ದು. ಅಂಟಾರ್ಟಿಕಕ್ಕೆ ಹತ್ತಿರವಿರ್ತಕ್ಕಂತಹ ದೇಶ ಬಂದು ಚೀಲಿ ಆಗಿರುತ್ತೆ. ನೆಕ್ಸ್ಟ್ ಈಗ ಈ ಒಂದು ಕ್ಲಾಸ್ದ ಕೊನೆಯ ಪ್ರಶ್ನೆ 190ನೇ ಪ್ರಶ್ನೆ. ಭಾರತದ ಮೆಟ್ರೋ ರೈಲಿನ ಪಿತಾಮಹ ಯಾರು? ಭಾರತದ ಮೆಟ್ರೋ ರೈಲಿನ ಪಿತಾಮಹ ಯಾರು? ಯಾರಾದರೂ ಹೊಸಬರು ಇದೇ ಮೊದಲ ಬಾರಿಗೆ ನಮ್ಮ ಕ್ಲಾಸನ್ನು ನೋಡ್ತಾ ಇದ್ದರೆ ಹಿಂದಿನ ಪ್ರಶ್ನೆಗಳನ್ನು ಹೇಗೆ ನಾವು ತಿಳ್ಕೊಳ್ಳೋದು ಅನ್ನೋ ಪ್ರಶ್ನೆ ನಿಮ್ಮದಾಗಿತ್ತು ಅಂತಂದರೆ ಖಂಡಿತ ನೀವು ನಮ್ಮ ಒಂದು ವಿದ್ಯಾರಾಜ್ ಎಜುಪಾಯಿಂಟ್ ಯೂಟ್ಯೂಬ್ ಚಾನಲ್ದ ಪ್ಲೇ ಲಿಸ್ಟ್ನಲ್ಲಿ ಸಾಮಾನ್ಯ ಜ್ಞಾನ ಅಥವಾ GK ಅಂತ ಸರ್ಚ್ ಮಾಡಿ. ಸೊ ಅಲ್ಲಿ ನಿಮಗೆ ಕ್ಲಾಸ್ 1ಇಂದ ಹಿಡಿದು ಕ್ಲಾಸ್ ಇಲ್ಲಿವರೆಗೂ ಎಷ್ಟೆಲ್ಲ ಕ್ಲಾಸ್ಗಳಾಗಿದ್ವಿ ಅಲ್ವಾ, ಸೊ ಅದರ ಅಷ್ಟು ಪ್ರಶ್ನೆಗಳನ್ನು ನೀವು ಅಲ್ಲಿ ಓದ್ಕೊಳ್ಬಹುದು. ಸರಿನಾ? ಎಸ್ ಹಾಗಿದ್ರೆ ಉತ್ತರ ನೋಡೋಣ. ಇ ಶ್ರೀಧರನ್ ಅಂತ. ಭಾರತದ ಮೆಟ್ರೋ ರೈಲಿನ ಪಿತಾಮಹ ಎಂದು ಇ ಶ್ರೀಧರನ್ ಅಂತ ಕರಿತೀವಿ. ಸೊ ಅವರು ಭಾರತದ ಮೆಟ್ರೋ ರೈಲಿನ ಪಿತಾಮಹರಾಗಿರ್ತಾರೆ ಅಂತಕ್ಕಂಥದ್ದು. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಸೊ ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ, ಮಾಹಿತಿ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ತಪ್ಪದೆ ನಿಮ್ಮ ಅನಿಸಿಕೆನ ಕಾಮೆಂಟಲ್ಲಿ ತಿಳಿಸಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.